ಶ್ರೀ ಗುರುಭ್ಯೋ ನಮಃ. ವೀಕ್ಷಕರೇ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಮೀನರಾಶಿಯವರ ಜೀವನದಲ್ಲಿ ಸೋಮವತಿ ಅಮಾವಾಸ್ಯೆ ಕಳೆದ ನಂತರ ಆಗುವಂಥ ಮುಖ್ಯ ಬದಲಾವಣೆಗಳೇನು ಮತ್ತು ಇವ್ರ ಜೀವನದಲ್ಲಿ ಆಗುವಂಥ ಮುಖ್ಯ ಆಗುಹೋಗುಗಳ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿಯನ್ನು ಕೊಡ್ತೀನಿ. ಅದಕ್ಕಿಂತ ಮುಂಚೆ ನಮ್ಮ ಒಂದು ಚಾನಲ್ನ ಈ ಕೂಡಲೇ ಭಕ್ತಿಯಿಂದ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೊದಲನಾಗಿ ಉದ್ಯೋಗ ಕ್ಷೇತ್ರದ ಬಗ್ಗೆ ನೋಡೋದಾದರೆ, ಯಾರೆಲ್ಲ ಗ್ರಾಫಿಕ್ ಡಿಸೈನರ್ ಆಗ್ಬೋದು, ಹಾಗೆ ರೈಟರ್ ಆಗಿ ಕೆಲಸವನ್ನು ಮಾಡ್ತಿರ್ತೀರೋ ಅವ್ರಿಗೆ ಭರ್ಜರಿ ಮನ್ನಣೆ ಸಿಗುತ್ತೆ. ಮನೆಯಲ್ಲಿ ಕೂತು ಫ್ರೀಲ್ಯಾನ್ಸಿಂಗ್ ಮಾಡೋರಿಗೆ ಅಥವಾ ಫಾರಿನ್ ಕ್ಲೈಂಟ್ಗಳನ್ನ ಮನೇಲಿ ಕೂತ್ಕೊಂಡು ಹ್ಯಾಂಡಲ್ ಮಾಡಿಕೊಂಡು ಕೆಲಸ ಮಾಡೋರಿಗೆ ಗ್ರಾಹಕಗಳ ಸಪೋರ್ಟ್ ತುಂಬ ಚೆನ್ನಾಗಿದೆ. ಇನ್ನು ವ್ಯವಹಾರದ ಬಗ್ಗೆ ನೋಡೋದಾದರೆ, ಹೊಸ ಬಿಸ್ನೆಸ್ ಪ್ಲಾನ್ಗಳು ಕೈಗೂಡುತ್ತೆ. ಯಾರೆಲ್ಲ ಹೋಟೆಲ್ ಉದ್ಯಮ, ಟ್ರಾವೆಲ್ಸ್ ಮತ್ತು ಧಾರ್ಮಿಕ ವಸ್ತುಗಳ ಒಂದು ಮಾರಾಟ ಮಳಿಗೆಯನ್ನು ಇಟ್ಕೊಂಡಿದ್ದೀರೋ ಅವರಿಗೆ ಉತ್ತಮ ಲಾಭವನ್ನು ನೀವು ಕಾಣ್ಬೋದಾಗುತ್ತೆ. ಇನ್ನು ಆರ್ಥಿಕ ಸ್ಥಿತಿ ಬಗ್ಗೆ ನೋಡೋದಾದರೆ, ಆದಾಯದ ಮೂಲಗಳು ಹೆಚ್ಚಾಗುತ್ತೆ. ಆದರೆ ಮೀನರಾಶಿಯವರು ಅತಿಯಾಗಿ ಎಮೋಷ್ನಲ್ ಆಗಿ ಹಣವನ್ನು ಖರ್ಚು ಮಾಡೋದು ಜಾಸ್ತಿ. ಯಾರಾದರೂ ಬಂದು ಕಂಡಿಟ್ಟ ತಕ್ಷಣ ದೊಡ್ಡ ಮಟ್ಟದ ಹಣವನ್ನು ಸಾಲವಾಗಿ ನೀಡಬೇಡಿ. ಏನಾದರೂ ಹೂಡಿಕೆ ಮಾಡಬೇಕು ಅಥವಾ ಇನ್ವೆಸ್ಟ್ ಮಾಡಬೇಕು ಅಂದ್ಕೊಂಡಿದ್ರೆ ಸ್ವಲ್ಪ ಎಚ್ಚರಿಕೆಯಿಂದ ಮುನ್ನಡಿಬೇಕಾಗುತ್ತೆ. ಇನ್ನು ಪ್ರೀತಿ ಪ್ರೇಮ ವಿಚಾರದಲ್ಲಿ ನೋಡೋದಾದರೆ, ನೀವು ತುಂಬ ರೊಮ್ಯಾಂಟಿಕ್ ಮತ್ತು ಎಮೋಷನಲ್ ಪ್ರೇಮಿಗಳಾಗಿರ್ತೀರ. ಈ ಒಂದು ಅಮಾವಾಸ್ಯೆಗಳ ನಂತರ ನಿಮ್ಮ ಲವ್ ಲೈಫ್ನಲ್ಲಿ ಮಧುರ ಕ್ಷಣಗಳು ಹೆಚ್ಚಾಗುತ್ತೆ. ಇಷ್ಟು ದಿನ ಇದ್ದಂತಹ ಸಣ್ಣ ಪುಟ್ಟ ಮನಸ್ಸುಗಳು ದೂರವಾಗುತ್ತೆ. ಇನ್ನು ಕುಟುಂಬದಲ್ಲಿ ಸಂಗಾತಿಗಳಿಂದ ಪೂರ್ಣ ಬೆಂಬಲ ನಿಮಗೆ ಸಿಗುತ್ತೆ. ಮನೆಯಲ್ಲಿ ಧಾರ್ಮಿಕ ಕಾರ್ಯಕ್ರಮಗಳಾಗ್ಬೋದು ಮತ್ತು ಶುಭ ಸಮಾರಂಭಗಳ ಮಾತುಕತೆ ಹೆಚ್ಚಾಗುತ್ತೆ. ಇನ್ನು ಆರೋಗ್ಯ ವಿಚಾರವಾಗಿ ನೋಡೋದಾದರೆ, ಅತಿಯಾದ ನಿದ್ದೆಯ ಮನತನ ಕಾಣಿಸ್ಕೋಬೋದು. ಜಲತತ್ವದ ರಾಶಿಯಾಗಿರೋದ್ರಿಂದ ಅತಿಯಾದ ಕಾಲು ನೋವುಗಳು ಕಾಣಿಸ್ಕೋಬೋದು. ಸ್ವಚ್ಛತೆಗೆ ತುಂಬ ಆದ್ಯತೆಯನ್ನು ಕೊಡಬೇಕಾಗುತ್ತೆ. ಬೆಳಿಗ್ಗೆ ಎದ್ದು ಸೂರ್ಯೋದಯಕ್ಕಿಂತ ಮುಂಚೆ ಪ್ರಾಣಾಯಾಮವನ್ನು ಮಾಡಬೇಕಾಗುತ್ತೆ. ಈ ಒಂದು ರಾಶಿಯವರ ಪರಿಹಾರ ತಂತ್ರವನ್ನು ನೋಡೋದಾದರೆ, ನಿಮ್ಮ ರಾಶಿಯಾಧಿಪತಿ ಗುರು ಆಗಿರೋದ್ರಿಂದ ಗುರುವಾರದ ದಿನ ಶ್ರೀ ಶಿರಡಿ ಸಾಯಿಬಾಬಾ ದೇವಸ್ಥಾನಕ್ಕೆ ನೀವು ಭೇಟಿಯನ್ನು ನೀಡಬೇಕಾಗುತ್ತೆ. ಹಾಗೆ ಅಲ್ಲೇ ಕೂತು 21 ಬಾರಿ ಓಂ ಸಾಯಿರಾಮ್ ಅಂತ ಹೇಳಿ ನೀವು ಮಂತ್ರವನ್ನು ಜಪಿಸಬೇಕಾಗುತ್ತೆ. ಸಾಧ್ಯವಾದರೆ ಅಲ್ಲಿನ ಹೊರಗಿರುವಂಥ ಒಂದು ಬಡವರಿಗೆ, ನಿರ್ಗತಿಕರಿಗೆ ಹಾಲಿನ ಪದಾರ್ಥವನ್ನು ನೀವು ದಾನವಾಗಿ ನೀಡಬೇಕಾಗುತ್ತೆ. ಒಟ್ಟಾರೆಯಾಗಿ ಮೀನರಾಶಿಯವರಿಗೆ ಅತಿಯಾದ ಕಲ್ಪನೆಗಳನ್ನು ಬಿಟ್ಟು ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡಿ ಮುನ್ನಡೆಯಿರಿ. ನಿಮ್ಮ ದಯಾಗುಣವೇ ನಿಮ್ಮ ಶ್ರೀರಕ್ಷೆ. ಒಟ್ಟಾರೆಯಾಗಿ ಇದಾಗಿತ್ತು ಮೀನರಾಶಿಯವರ ಸೋಮವತಿ ಅಮಾವಾಸ್ಯೆಗಳ ನಂತರ ಇರ್ತಕ್ಕಂಥ ಸಂಪೂರ್ಣ ಭವಿಷ್ಯ. ನಿಮ್ಮದು ಕೂಡ ಮೀನರಾಶಿ ಆಗಿದ್ದರೆ ಓಂ ಸಾಯಿರಾಮ್ ಅಂತ ನಮಗೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ನಮ್ಮ ಈ ಒಂದು ವಿಡಿಯೋನ ಹೆಚ್ಚಾಗಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಇನ್ನು ನಿಮ್ಮ ಇರ್ತಕ್ಕಂಥ ಯಾವುದೇ ಕಠಿಣ ಗುಪ್ತ ಸಮಸ್ಯೆಗಳ ಪರಿಹಾರಕ್ಕೋಸ್ಕರ ಕೆಳಗೆ ಕಟ್ಟತಕ್ಕಂಥ ನಂಬರ್ಗೆ ಕರೆ ಮಾಡಿ ನಮ್ಮ ನೇರ ಭೇಟಿಯಾಗಿ ನಿಮ್ಮ ಸಮಸ್ಯೆನ ಪರಿಹಾರ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.